ಗೈಸ್, ಒಂದು ಸ್ಕೂಲ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸು ಅಲ್ಲಿ ಓದಕ್ಕೆ ಬರಲ್ಲ, ಡೈಲಿ ಸರ್ವೈವ್ ಆಗೋಕ್ಕೋಸ್ಕರ ಬರ್ತಾರೆ. ಟೀಚರ್ಸು ಪವರ್ಲೆಸ್, ಪ್ರಿನ್ಸಿಪಲ್ ಕರಪ್ಟ್ ಅಂಡ್ ಬುಲೀಸು ಫುಲ್ ಪವರ್ ನಲ್ಲಿ ರೂಲ್ ಮಾಡ್ತಾ ಇರ್ತಾರೆ. ಒಂದು ದಿನ ಆ ಒಬ್ಬ ಸ್ಟೂಡೆಂಟ್ ನ ಸೂಸೈಡ್ ಕಂಪ್ಲೀಟ್ ಗೇಮ್ ನೇ ಚೇಂಜ್ ಮಾಡ್ಬಿಡುತ್ತೆ. ಆಮೇಲೆ ಎಂಟ್ರಿ ಆಗ್ತಾನೆ ಒಬ್ಬ ಡೇಂಜರಸ್ ಇನ್ಸ್ಪೆಕ್ಟರ್. ಅವನು ಕ್ಲಾಸ್ ತಗೊಳಕ್ಕೆ ಬರೋದಿಲ್ಲ, ಸ್ಟ್ರೈಟ್ ಪನಿಷ್ಮೆಂಟ್ ಕೊಡೋಕೆ ಅಂತಾನೆ ಬರ್ತಾನೆ. ನಮಸ್ಕಾರ ಸಿನಿಮಾ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಎ ಸಿನಿಯಾಟ್. ಅಂಡ್ ಗೈಸ್, ನಾವ್ ಇವತ್ತು ಮಾತಾಡ್ತಾ ಇರೋದು ಕೊರಿಯನ್ ಸೂಪರ್ ಹಿಟ್ ಸೀರೀಸ್ ಡ್ರಾಮಾ ಟೀಚ್ ಯು ಲೆಸನ್ ಬಗ್ಗೆ. ಈ ಎಪಿಸೋಡ್ಸ್ ಗೂಸ್ ಬಂಪ್ಸ್ ನ ಕೊಡುತ್ತೆ. ಕಮ್ ಲೆಟ್ ಸ್ಟಾರ್ಟ್ ದ ಸ್ಟೋರಿ ಸ್ಟಾರ್ಟ್ ಆಗೋದು ವಿನ್ ಅನ್ನೋ ಹುಡುಗನಿಂದ. ಈ ಹುಡುಗನ ಲೈಫ್ ನೋಡಿ ತುಂಬಾ ಬೇಜಾರಾಗುತ್ತೆ. ಅವನ ಕುತ್ತಿಗೆ ಮೇಲೆ ಮಾರ್ಕ್ಸ್ ಇವೆ ಅಂದ್ರೆ ಇವನು ಎಷ್ಟು ಟಾರ್ಚರ್ ಅನುಭವಿಸ್ತಿದ್ದಾನೆ ಅಂತ ಇಮ್ಯಾಜಿನ್ ಮಾಡ್ಬೋದು. ಅವನಿಗೆ ಸ್ಕೂಲ್ ಅಂದ್ರೆ ಸ್ಟಡೀಸ್ ಎಲ್ಲ ಪ್ಯೂರ್ ಹೆಲ್. ಒಂದು ದಿನ ಸ್ಕೂಲ್ಗೆ ಹೋಗ್ತಿದ್ದಾಗ ಸಡನ್ ಆಗಿ ತನ್ನ ಫ್ರೆಂಡ್ ಡೆಸಾಕ್ ಬಿಲ್ಡಿಂಗ್ ಟಾಪ್ ಫ್ಲೋರ್ ಮೇಲೆ ನಿಂತಿರೋದು ನೋಡ್ತಾನೆ. ಬಿಫೋರ್ ಎನಿ ಒನ್ ರಿಯಾಕ್ಟ್ಸ್, ಡೆಸಾಕ್ ಸ್ಟ್ರೈಟ್ ಜಂಪ್ ಮಾಡ್ತಾನೆ. ಸೂಸೈಡ್. ಆ ಸೀನ್ ನೋಡಿದ ವಿನ್ ಕಂಪ್ಲೀಟ್ ಶಾಕ್ ಆಗ್ತಾನೆ. ಆಮೇಲೆ ಫ್ಲಾಶ್ ಬ್ಯಾಕ್ ನಲ್ಲಿ ಗೊತ್ತಾಗುತ್ತೆ ಡೆಸಾಕ್ ವೀಕ್ ಬಾಯ್ ಅಲ್ಲ. ಒಂದು ದಿನ ಕ್ಲಾಸ್ ನಲ್ಲಿ ಬಿಗ್ಗೆಸ್ಟ್ ಬುಲ್ಲಿ ಜೂನ್ ಟೆಂಪ್ರವರಿ ಟೀಚರ್ ನ ಇನ್ಸಲ್ಟ್ ಮಾಡಿರ್ತಾನೆ. ಅದನ್ನ ನೋಡಿದ ಡೆಸಾಕ್ ಕೋಪ ಬಂದು ಅವನಿಗೆ ಒಂದು ಪಂಚ್ ಮಾಡಿರ್ತಾನೆ. ಆದ್ರೆ ಆ ಪಂಚು ಅವನ ಹೋಲ್ ಲೈಫ್ ನೇ ರೂನ್ ಮಾಡ್ಬಿಡುತ್ತೆ. ಜೂನ್ ಮತ್ತು ಅವನ ಗ್ಯಾಂಗ್ ಡೆಸಾಕ್ ಕುತ್ತಿಗೆಗೆ ಟೈನ ಕಟ್ಟಿ ನಾಯಿ ತರ ಇಡೀ ಸ್ಕೂಲ್ ಎಳ್ದಾಡಿರ್ತಾರೆ. ಇಮ್ಯಾಜಿನ್ ಮಾಡಿ, ಎಂಟೈರ್ ಸ್ಕೂಲ್ ನೋಡ್ತಾ ಇರುತ್ತೆ, ಬಟ್ ಯಾರು ಹೆಲ್ಪ್ ಮಾಡಲ್ಲ. ಅಲ್ಲಿ ಡೆಸಾಕ್ ಮೆಂಟಲಿ ಬ್ರೇಕ್ ಆಗ್ಬಿಡ್ತಾನೆ. ವಿನ್ ಟೀಚರ್ಸ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಆದ್ರೆ ಟೀಚರ್ಸ್ ಹೇಳೋದು ಏನ್ ಗೊತ್ತಾ, ಸೈಲೆಂಟ್ ಆಗಿರು, ಇಲ್ಲ ಅಂದ್ರೆ ನಿನ್ಗೂ ಪ್ರಾಬ್ಲಮ್ ಅಂತ. ಯಾಕೆ ಅಂದ್ರೆ ಜೂನ್ ಫಾದರ್ ಒಬ್ಬ ಪವರ್ಫುಲ್ ಪೊಲಿಟಿಷಿಯನ್. ಅವನ ಪವರ್ ಮುಂದೆ ಪೊಲೀಸ್ ಕೂಡ ವೀಕ್. ಡೆಸಾಕ್ ನ ಫಾದರ್ ನ್ಯಾಯ ಕೇಳಕ್ಕೆ ಹೋಗಿದ್ರು, ಆದ್ರೆ ಜೂನ್ ಫಾದರ್ ಅವರ ಬಿಸ್ನೆಸ್ ನ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡ್ಬಿಡ್ತಾರೆ. ಇದನ್ನು ನೋಡಿದ ಡೆಸಾಕ್ ತನ್ನ ಫ್ಯಾಮಿಲಿಗೆ ಅವನು ದೊಡ್ಡ ಬರ್ಡನ್ ಅಂತ ಫೀಲ್ ಮಾಡ್ಕೊಂತಾನೆ. ತನ್ನ ಲೈಫ್ ನ ಫಿನಿಶ್ ಮಾಡ್ಕೊಂತಾನೆ. ಆದ್ರೆ ಸ್ಟೋರಿ ಇಲ್ಲಿಗೆ ಎಂಡ್ ಆಗಲ್ಲ. ಬುಲೀಸು ನೆಕ್ಸ್ಟ್ ಟಾರ್ಗೆಟ್ ಮಾಡೋದೇ ವಿನ್ ನ. ಒಂದು ದಿನ ಬುಲ್ಲೀಸು ಅವನನ್ನು ಹಿಡಿದು ಫೋರ್ಸ್ಫುಲಿ ಆಲ್ಕೋಹಾಲ್ ನ ಕುಡಿಸ್ತಾರೆ, ಮತ್ತೆ ತುಂಬಾ ಹೊಡಿತಾರೆ, ಅವನ್ನ ತುಂಬಾ ಇನ್ಸಲ್ಟ್ ಮಾಡ್ತಾರೆ. ಆ ಗ್ಯಾಂಗ್ ಅಲ್ಲಿ ಒಬ್ಬ ಹೇಳ್ತಾನೆ, ನಾನು ಐಸ್ ಕ್ಲೋಸ್ ಮಾಡ್ತೀನಿ, ನಿನಗೆ ದಮ್ ಇದ್ರೆ ನನಗೆ ಹಿಟ್ ಬ್ಯಾಕ್ ಮಾಡು ಅಂತ. ಫಿಯರ್ ನಲ್ಲೇ ಫ್ರೀಸ್ ಆಗ್ಬಿಡ್ತಾನೆ. ಆಗ ಸಡನ್ ಆಗಿ ಥಪ್ ಅಂತ ಒಂದು ಸಾಲಿಡ್ ಪಂಚ್ ಬೀಳುತ್ತೆ ಬುಲ್ಲಿಗೆ. ಎಸ್, ನಮ್ ಹೀರೋ ಎಂಟ್ರಿ ಜಿನ್. ಈ ಮನುಷ್ಯ ಬೇರೆ ಲೆವೆಲ್, ನೋ ಟಾಕಿಂಗ್, ಡೈರೆಕ್ಟ್ ಆಕ್ಷನ್. ಜುನ್ ಬರ್ತಾನೆ ಆಟಿಟ್ಯೂಡ್ ನಲ್ಲಿ, ವಿಡಿಯೋ ರೆಕಾರ್ಡ್ ಮಾಡಿ ಅಂತ ಹೇಳ್ತಾನೆ. ಜಿನ್ ಕ್ಯಾಮ್ರಾ ಮುಂದೆನೆ ಜುನ್ಗೆ ಸರ್ರಿ ಕೊಡ್ತಾನೆ. ಆ ವಿಡಿಯೋ ಇನ್ಸ್ಟೆಂಟ್ಲಿ ವೈರಲ್ ಆಗುತ್ತೆ. ಆಮೇಲೆ ತನ್ನ ID ಕಾರ್ಡ್ ತೋರಿಸ್ತಾನೆ. ಅವನು ಟೀಚರ್ ಅಲ್ಲ, ERPB ಚೀಫ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾನೆ. ಸಿಂಪಲ್ ವರ್ಡ್ಸ್ ನಲ್ಲಿ ಹೇಳ್ಬೇಕಂದ್ರೆ ಸ್ಕೂಲ್ ಬುಲ್ಲೀಸ್ಗೆ ಅಫಿಷಿಯಲ್ ರೈಟ್ ಮೇರ್ ಇದು. ನೆಕ್ಸ್ಟ್ ಡೇ ಜಿನ್ನು ಅದೇ ಕ್ಲಾಸ್ಗೆ ಹೋಮ್ ರೂಮ್ ಟೀಚರ್ ಆಗಿ ಬರ್ತಾನೆ. ಒಬ್ಬ ಸ್ಟೂಡೆಂಟ್ ಡೆಸಾಕ್ ಡೆತ್ ನ ಜೋಕ್ ಮಾಡ್ತಾನೆ. ಜಿನ್ ಸ್ಟ್ರೈಟ್ ಅವನನ್ನು ಡೆಸ್ಕ್ ಮೇಲೆ ಸ್ಮ್ಯಾಶ್ ಮಾಡ್ತಾನೆ. ಹೋಲ್ ಕ್ಲಾಸ್ಗೆ ಪನಿಷ್ಮೆಂಟ್ ಕೊಡ್ತಾನೆ. ಜುನ್ ಮತ್ತೆ ಆಟಿಟ್ಯೂಡ್ ತೋರಿಸ್ತಾನೆ. ಜಿನ್ ಅವನ ತಲೆನ ಹಿಡಿದು ಡೆಸ್ಕ್ ಮೇಲೆ ಬ್ಯಾಂಗ್ ಮಾಡಿ ಹೇಳ್ತಾನೆ, ಇವತ್ತಿಂದ ನಿನ್ ಲೈಫ್ ಈಸಿ ಇರೋದಿಲ್ಲ ಅಂತ. ಈ ಡೈಲಾಗು ಸೀರೀಸ್ ನೋಡ್ಬೇಕಾದ್ರೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಲಂಚ್ ಟೈಮ್ ನಲ್ಲಿ ಜುನ್ ಫುಡ್ ನ ವೇಸ್ಟ್ ಮಾಡಿ ಡ್ರಾಮಾ ಮಾಡ್ತಾನೆ. ಒಂದು ಕಿಕ್ ಕೊಡ್ತಾನೆ, ಮತ್ತೆ ನೆಲ ಒರೆಸೋ ಮಾಬ್ ನ ಮುಖಕ್ಕೆ ರಬ್ ಮಾಡಿ ಫುಲ್ ಕೆಫೆಟೇರಿಯಾ ಕ್ಲೀನ್ ಮಾಡಿಸ್ತಾನೆ. ಆದ್ರೆ ಜುನ್ ಮನೆಗೆ ಎಸ್ಕೇಪ್ ಆಗ್ತಾನೆ. ಜಿನ್ ಅವನ್ನ ಬಿಡೋದೇ ಇಲ್ಲ. ಡೈರೆಕ್ಟ್ ಅವನ ಬಂಗ್ಲೆಗೆ ಹೋಗಿ ಅವ್ರ ಅಪ್ಪನ ಮುಂದೆ ಡ್ರ್ಯಾಗ್ ಮಾಡಿ ಸ್ಕೂಲ್ಗೆ ತಂದು ಅವನ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾನೆ. ಇದಂತೂ ನೆಕ್ಸ್ಟ್ ಲೆವೆಲ್ ಹ್ಯೂಮಿಲೇಷನ್. ಆದ್ರೆ ಜೂನ್ ಸುಮ್ನೆ ಇರಲ್ಲ, ಒಂದು ಸ್ಮಾರ್ಟ್ ಮೂವ್ ಮಾಡ್ತಾನೆ. ಅವನ ತಲೆನ ಕಮೋಡ್ಗೆ ಹೊಡ್ಕೊಂಡು ಜಿನ್ ಮೇಲೆ ಫಾಲ್ಸ್ ಕೇಸ್ ಹಾಕ್ತಾನೆ. ನೆಕ್ಸ್ಟ್ ಡೇ ಜುನ್ ನ ಫಾದರ್ ಫುಲ್ ಪವರ್ ಶೋ ಮಾಡಿ ಸ್ಕೂಲ್ಗೆ ಬರ್ತಾನೆ. ERPB ಕ್ಲೋಸ್ ಮಾಡಿಸ್ತೀನಿ ಅಂತ ಎದುರಿಸ್ತಾನೆ. ಅಷ್ಟರಲ್ಲಿ ವಿನ್ ನ ಮತ್ತೆ ರೇಗ್ಸಿ ಅವನು ರೂಫ್ ಟಾಪ್ ಗೆ ಹೋಗಿ ಸೂಸೈಡ್ ಅಟೆಂಪ್ಟ್ ಮಾಡ್ತಾನೆ. ಆದ್ರೆ ಜಿನ್ ಅವನ್ನ ಸೇವ್ ಮಾಡ್ತಾನೆ. ಇಲ್ಲಿ ಟ್ವಿಸ್ಟ್ ಏನ್ ಗೊತ್ತಾ, ಕೆಲವೊಮ್ಮೆ ಸ್ಟ್ರಾಂಗೆಸ್ಟ್ ಮೂವ್ ಅಂದ್ರೆ ಸರ್ವೈವ್ ಆಗೋದು. ಮೀನ್ ವೈಲ್ ಜುನ್ ನ ಫಾದರ್ ಪೊಲಿಟಿಕಲ್ ರ್ಯಾಲಿ ಮಾಡ್ತಾನೆ. ಸಡನ್ಲಿ ಮೀಡಿಯಾ ಫೋನ್ಸ್ಗೆ ಅವನ ಕ್ರೈಮ್ಸ್ ಲೀಕ್ ಆಗುತ್ತೆ. ಅವ್ನು ಮಾಡಿರೋಂಥ ಕರಪ್ಷನ್, ಹರಾಸ್ಮೆಂಟು ಎಲ್ಲ ಎಕ್ಸ್ಪೋಸ್ ಆಗುತ್ತೆ. ಪಬ್ಲಿಕ್ ಫುಲ್ ಅಗೇನ್ಸ್ಟ್ ಆಗ್ತಾರೆ ಅವನ್ಗೆ. ಅವಾಗ ಎಂಟ್ರಿ ಆಗ್ತಾನೆ ಎಜುಕೇಶನ್ ಮಿನಿಸ್ಟರ್ ಚಾಯ್. ಎಜುಕೇಶನ್ ಮಿನಿಸ್ಟರ್ ರಿವೀಲ್ ಮಾಡ್ತಾನೆ, ERPB ಕ್ರಿಯೇಟ್ ಆಗಿದೆ ಇಂತಹ ಕರಪ್ಟ್ ಪೀಪಲ್ಸ್ ನ ಡೆಸ್ಟ್ರಾಯ್ ಮಾಡಕ್ಕೆ ಅಂತ. ಲೈವ್ ಸ್ಟೇಜ್ ಅಲ್ಲೇ ಅರೆಸ್ಟ್ ಆಗುತ್ತೆ, ಗೇಮ್ ಓವರ್. ಇನ್ನು ಈ ಕಡೆ ಅವರಪ್ಪ ಜೈಲ್ಗೆ ಹೋದ್ಮೇಲೆ ಜುನ್ ಕಂಪ್ಲೀಟ್ ಒಬ್ಬಂಟಿ ಆಗ್ಬಿಡ್ತಾನೆ. ಅವನ ಓನ್ ಗ್ಯಾಂಗ್ ಕೂಡ ಹೊಡಿತಾರೆ. ಇದರಿಂದ ಜುನ್ ಸೈಕ್ ಆಗ್ಬಿಡ್ತಾನೆ. ಕ್ಲಾಸ್ ರೂಮ್ ನ ಲಾಕ್ ಮಾಡಿ ಪೆಟ್ರೋಲ್ ಹಾಕಿ ಎಲ್ಲರನ್ನು ಸುಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಜಿನ್ ಬರ್ತಾನೆ. ಶಾಕ್ ಏನು ಗೊತ್ತಾ, ಅವನೇ ಲೈಟರ್ ಅಲ್ಲಿ ಬೆಂಕಿ ಹಾಕ್ಬಿಡ್ತಾರೆ. ಜೂನ್ ಫಸ್ಟ್ ಟೈಮ್ ರಿಯಲ್ ಫಿಯರ್ ನ ಫೀಲ್ ಮಾಡ್ತಾನೆ. ಅಳ್ಕೊಂಡು ಪ್ಲೀಸ್ ಸೇವ್ ಮೀ ಅಂತ ಬೇಡ್ಕೊಳ್ತಾನೆ. ಜಿನ್ ಹೇಳೋ ಡೈಲಾಗು ನೆಕ್ಸ್ಟ್ ಲೆವೆಲ್. ಪನಿಷ್ಮೆಂಟ್ ಅಂದ್ರೆ ಗಿಲ್ಟ್ ಜೊತೆ ಹೋಲ್ ಲೈಫ್ ಬದುಕೋದು. ಪೊಲೀಸ್ ಬಂದು ಜುನ್, ಅವನ ಗ್ಯಾಂಗ್ ಮತ್ತು ಕರಪ್ಟ್ ಟೀಚರ್ಸ್ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾರೆ.
ಇನ್ನು ಎಪಿಸೋಡ್ ಲಾಸ್ಟ್ ಸೀನ್ ನಲ್ಲಿ ಜಿನ್ ಮತ್ತು ಎಜುಕೇಶನ್ ಮಿನಿಸ್ಟರ್ ಒಂದು ಗ್ರೇವ್ ಯಾರ್ಡ್ ಗೆ ಹೋಗ್ತಾರೆ. ಆ ಗ್ರೇವ್ ಯಾರ್ಡ್ ಯಾರ್ದು ಅಂದ್ರೆ ಚಾಯ್ ಎಂಗ್ ಅಂತ, ಅವಳು ಮಿನಿಸ್ಟರ್ ನ ಮಗಳು. 2 ವರ್ಷ ಹಿಂದೆ ಇದೇ ಸ್ಕೂಲ್ ನಲ್ಲಿ ಅವಳನ್ನ ಸಾಯಿಸಿರ್ತಾರೆ. ಇಲ್ಲಿ ಬಿಗ್ಗೆಸ್ಟ್ ಮಿಸ್ಟ್ರಿ ಏನಂದ್ರೆ ಜಿನ್ ಅವಳ ಜೊತೆ ಪರ್ಸನಲ್ ಕನೆಕ್ಷನ್ ಇರ್ಬೋದು, ಮೇ ಬಿ ಗರ್ಲ್ ಫ್ರೆಂಡ್ ಇಲ್ಲ ಮೇ ಬಿ ಫಿಯಾನ್ಸಿ ಇರ್ಬೋದು. ಅದಕ್ಕಾಗಿಯೇ ಈ ಮಿಷನ್ ಅವನಿಗೆ ಸೋ ಪರ್ಸನಲ್. ಸೊ ಇಲ್ಲಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಇದು ಸ್ಟೋರಿ ಬಂದ್ಬಿಟ್ಟು ಒಂದು ಜಸ್ಟಿಸ್ ಅಲ್ಲ, ಇದೊಂದು ರಿವೆಂಜ್ ಸ್ಟೋರಿ. ಇಲ್ಲಿಗೆ ಫಸ್ಟ್ ಎಪಿಸೋಡ್ ಮುಗಿಯುತ್ತೆ. ಸೊ ಫ್ರೆಂಡ್ಸ್, ಈ ಎಪಿಸೋಡ್ ಆನೆಸ್ಟ್ಲಿ ತುಂಬಾ ಕ್ರೇಜಿ ಆಗಿತ್ತು. ಇದರಲ್ಲಿ ಸಸ್ಪೆನ್ಸು, ಎಮೋಷನ್ಸು, ಆಕ್ಷನ್ಸು, ರಿವೆಂಜು ಎಲ್ಲವೂ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿತ್ತು. ಜಿನ್ ಇನ್ನಷ್ಟು ಬುಲ್ಲಿಸ್ ನ ಡೆಸ್ಟ್ರಾಯ್ ಮಾಡ್ತಾನ, ಮತ್ತೆ ಹೆಂಗ್ ಸಾವಿನಿಂದ ಇರುವಂತ ನಿಜವಾದ ಸತ್ಯ ನಿಮ್ಮ ಥಿಯರಿನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೆಕೆಂಡ್ ಎಪಿಸೋಡ್ ಜೊತೆಗೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.